ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಒಗ್ಗಟ್ಟಿನ ಬಲಿಷ್ಠ ರೆಡ್ಡಿ ಸಮಾಜ ನಿರ್ಮಾಣದ ಉದ್ದೇಶದಿಂದ ರಾಷ್ಟ್ರಕೂಟ ರೆಡ್ಡಿ ಪರಿವಾರದ ವತಿಯಿಂದ ಜಿಲ್ಲಾ ಮಟ್ಟದ ಹಿಂದೂ ರೆಡ್ಡಿ ಜಾಗೃತಿ ಸಭೆ ಸಂಗಮೇಶ್ವರ ಸಭಾಭವನ ಎಸಿ ಹಾಲ್ ತಾಳಿಕೋಟಿ ನಗರದಲ್ಲಿ ಆಯೋಜಿಸಲಾಗಿದೆ. ಸಾವಿರಾರು ವರ್ಷಗಳ ನಮ್ಮ ಸಮುದಾಯದ ಇತಿಹಾಸ, ಪರಂಪರೆ ಹಾಗೂ ಸಮಾಜದ ಭವಿಷ್ಯದ ಕುರಿತು ಅರಿವು ಮೂಡಿಸುವ ಈ ಕಾರ್ಯಕ್ರಮಕ್ಕೆ ವಿಜಯಪುರ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಎಲ್ಲಾ ರೆಡ್ಡಿ ಕುಲಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ರೆಡ್ಡಿ ಸಮಾಜದ ಮುಖಂಡರು ವಿನಂತಿಪೂರ್ವಕವಾಗಿ ಮನವಿ ಮಾಡಿದರು. ನಾಳೆ ದಿನಾಂಕ 24/5/2026 ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ RRP ಸಂಘಟನೆ ಹಾಗೂ ತಾಳಿಕೋಟಿ ತಾಲೂಕಾ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಅಸೋಸಿಯೇಷನ್ದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ಈ ಕಾರ್ಯಾಗಾರಕ್ಕೆ ತಾಲೂಕಿನ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ರೆಡ್ಡಿ ಬಾಂಧವರು ಆಗಮಿಸಿ ಕುಟುಂಬ ಸಮೇತ ಆಗಮಿಸಿ ಈ ಒಂದು ಸಂಘಟನೆಗೆ ಸ್ಫೂರ್ತಿ ನೀಡಿ ಬಲಗೊಳಿಸಲಿಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು. ಈ ಸಂಘಟನೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗತಕ್ಕಂಥ ಒಂದು ಶಕ್ತಿ ತುಂಬುವಂಥ ಕೆಲಸ ಸಮಾಜದಿಂದ ಆಗಿರುವುದರಿಂದ ತಾವೆಲ್ಲರೂ ಈ ಒಂದು ಕರೆಯನ್ನು ತಮಗೆ ವೈಯಕ್ತಿಕ ನೀಡಿದಂತೆ ತಿಳ್ಕೊಂಡು ಭಾಗವಹಿಸಿ ಈ ಸಂಘಟನೆಯನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ನಮಸ್ಕರಿಸಿ ನಾಳೆ 24/5/2026 ನಮ್ಮ ರೆಡ್ಡಿ ಸಮಾಜದ ಎಲ್ಲ ತಾಲೂಕು, ನಮ್ಮ ತಾಳಿಕೋಟಿ ತಾಲೂಕು ಹಾಗೂ ಮುದ್ದೇಬಿಹಾಳ ತಾಲೂಕದ ದೇವರಿಪ್ಪರಿಗೆ ತಾಲೂಕದ ಎಲ್ಲ ರೆಡ್ಡಿ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ 24ನೇ ತಾರೀಕು ನಮ್ಮ ರಾಜ್ಯ ಮಟ್ಟದ ಕೆಲವೊಂದು ಸಮಾಜದ ಅಂದ್ರೆ ಸಮಾಜ ಚಿಂತಕರು ಸಮಾಜದ ಬಗ್ಗೆ ವಿಚಾರಗಳನ್ನು ಹಂಚಿಕೊಳ್ಳಲು, ಅಂದರೆ ಸಮಾಜ ಸಂಘಟನೆ ಹೇಗೆ ಮಾಡುವುದು, ಅದನ್ನು ಹೇಗೆ ಬಲಪಡಿಸುವುದು, ನಮ್ಮ ಸಮಾಜವನ್ನು ಬಲಿಷ್ಠವಾಗಿ ಮಾಡಲು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಲುವಾಗಿ ಅದರ ವಿಚಾರವಾಗಿ ನಮಗೆ ಚಿಂತನ ಮಂಥನ ಮಾಡಲು ಒಂದು ದಿನದ ಕಾರ್ಯಾಗಾರವನ್ನು ನಾಳೆ 24ರಂದು ಹಮ್ಮಿಕೊಂಡಿದ್ದು ಶ್ರೀ HS ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ತಪ್ಪದೆ ತಮಗೆ ವೈಯಕ್ತಿಕವಾಗಿ ಯಾರಿಗೆ ಬಂದು ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ತಾಲೂಕಾ ಈಗ ಜಿಲ್ಲಾ ಲೆವೆಲ್ನ ಕಾರ್ಯಕ್ರಮ ಮಾಡಕತ್ತೀವಿ. ಎಲ್ಲರಿಗೂ ವೈಯಕ್ತಿಕವಾಗಿ ಹೇಳಿ ಎಲ್ಲ ಊರಿಗೂ ಕರಪತ್ರಗಳನ್ನು ಮುಟ್ಟಿಸಿದ್ದೀವಿ. ಯಾರಿಗಾದರೂ ಕರಪತ್ರಗಳು ತಲುಪದೇ ಇದ್ದರೆ, ವಾಟ್ಸಪ್ನಲ್ಲಿ ಚಾಟಿಂಗ್ ತಮಗೆ ತಲುಪದೇ ಇದ್ದರೆ ಕ್ಷಮಿಸಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರೆಡ್ಡಿ ಸಮಾಜದ ಜಗದ್ಗುರುಗಳಾದಂಥ ಶ್ರೀ ವೇಮಾನಂದ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ತಾವೆಲ್ಲರೂ ಬಂದು ಅವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀವಿ.